ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. RCBಯ ಪ್ಲೇಯರ್ಸ್ ರಿಲೇಟೆಡ್ ಅಪ್ಡೇಟ್ ಬರ್ತೈತೆ ಮಗ. ಸೊ ಈ ಥರ ಆಗಿದೆಯಂತೆ RCB ಪ್ಲೇಯರ್ಗೆ ಈ ಥರ ಆಗಬಹುದಂತೆ ಅಂತ ಸೀನ್ ಆಗ್ತಿದೆ ಇವಾಗ. ಈ 4 ಜನ RCB ಪ್ಲೇಯರ್ಸ್ಗಳ ಬಗ್ಗೆ ಒಂದು ರೇಂಜ್ಗೆ ಕ್ಲಾರಿಟಿ, ಸ್ವಲ್ಪ ಡೌಟ್ಗಳಂತೂ ಇತ್ತು. ಏನಕ್ಕೆ ಫಿಲ್ ಸಾಲ್ಟ್ನ RCB ಅವರು ಸಡನ್ ಆಗಿ ಬಿಟ್ಟರು. ಚೆನ್ನಾಗೇನೆ ಆಡಿದ್ರು, ಒಂದು 3-4 ಮ್ಯಾಚ್ ಅಂತೂ ಮಸ್ತಾಗಿ ಆಡಿದ್ರು. ಒಂದು ಮ್ಯಾಚು ನೆಟ್ಟಿಗೆ ಆಡಿರಲ್ಲ, ಬೇಗ ವಿಕೆಟ್ನ ಕೈ ಚೆಲ್ಲಿದ್ರು. ಜೇಕೋಬ್ ಬೆಥೆಲ್ನ ಹಾಕೊಂಡ್ರು RCB. ಲಾಸ್ಟ್ ಮ್ಯಾಚ್ 2 ಮ್ಯಾಚ್ ಅವಕಾಶ ಕೊಡಿದ್ರೆ 1 ಮ್ಯಾಚ್ ಸಗದಾಗಿ ಪರ್ಫಾರ್ಮ್ ಮಾಡಿದ್ರೆ ಜೇಕೋಬ್ ಬೆಥೆಲ್. ಲಾಸ್ಟ್ ಮ್ಯಾಚ್ ಚಿಂದಿ ಉಡಾಯಿಸರು. ಪಾರ್ಟ್ನರ್ಶಿಪ್ ಒಂದು ಕಡಾಗಿತ್ತು ವಿರಾಟ್ ಕೊಹ್ಲಿ ಜೇಕೋಬ್ ಬೆಥೆಲ್ದು. ಸೊ ಇವಾಗ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ನು ಅದು ಇದು ಅಂತೆಲ್ಲ ವರ್ಕೌಟ್ ಆಗೋಗ್ಬಿಡಿದು RCBಗೆ. ಸೊ ಇವಾಗ ಏನಾದ್ರು ಫಿಲ್ ಸಾಲ್ಟ್ನ ತೊಗೊಂಡ್ಬರ್ತಾರಾ ಅಂತ ಒಂದು ಕ್ವೆಶನು ಇದೆ ಇವಾಗ್ಲೂ ಕೂಡ. ಜೇಕೋಬ್ ಬೆಥೆಲ್ ಲಾಸ್ಟ್ ಮ್ಯಾಚ್ನ ಪರ್ಫಾರ್ಮ್ ಮಾಡೋದ ನೋಡ್ತು ಅಂದರೆ, ವಿರಾಟ್ ಕೊಹ್ಲಿ ಜೊತೆಗೆ ಮಸ್ತಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ನೋಡ್ತು ಅಂದರೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಏನಿದೆ ಇದ್ರ ಜೊತೆಗೆ RCB ಹೋಗುವಂತ ಸಾಧ್ಯತೆ ಇದೆ. ಫಿಲ್ ಸಾಲ್ಟ್ನ ಈ ಮ್ಯಾಚ್ ನನ್ನ ಪ್ರಕಾರ ಆಡಿಸೋದು ಅಂದರೆ ಅಪ್ಕಮಿಂಗ್ ಮ್ಯಾಚ್ ಏನಿದೆ ನೆಕ್ಸ್ಟ್ ಮ್ಯಾಚ್ LSG ಮೇಲೆ ಆಡಿಸೋದು ನನಗೆ ಯಾಕೋ ಡೌಟ್ ಹೊಡಿತಿದೆ. ಇವ್ರನ್ನ ಏನಕ್ಕೆ ಬೇಸಿಕಲಿ ಟೀಮಿಂದ ಈಚೆ ಕಡೆ ಕಳಿಸಿದ್ರು ಅಂತ ಅಂದರೆ, ಫಿಲ್ ಸಾಲ್ಟ್ನ ಏನಕ್ಕೆ ಬಿಟ್ಟರು ಅಂತ ಅಂದರೆ, ವೈರಲ್ ಫೀವರ್ ಬಂದಿತ್ತಂತೆ ಮಗ ಅವರಿಗೆ. ಅದಕ್ಕೋಸ್ಕರ ಅವ್ರನ್ನ ಆ ಟೀಮಿಂದ ಈಚೆ ಕಡೆ ಇಟ್ಟರಂತೆ. ಇವಾಗ ವೈರಲ್ ಫೀವರು ಬಂದು ಹೋಗಿದ್ದೆಲ್ಲ ಆಗಿದೆ, ಆಡಿಸ್ತಾರೆ ಈಗ ಅಂತ ಕೇಳಿದ್ರೆ ಅದೇ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ ಒಬ್ಬ ಪ್ಲೇಯರ್ ನೋಡಿ ಅವ್ರ ಜಾಗದಲ್ಲಿ ಬಂದ್ಬಿಟ್ಟು ಮಸ್ತಾಗಿ ಪರ್ಫಾರ್ಮ್ ಮಾಡಿಬಿಡ್ತು ಅಂತಂದರೆ, ಮೈನ್ ಪ್ಲೇಯರ್ನ ಅವಶ್ಯಕತೆ ಎಲ್ಲ ಮಾಡಿಬಿಟ್ರು ಅಂತಂದರೆ ಅವಾಗ ಸಿಕ್ಕಾಪಟ್ಟೆ ಕಷ್ಟ ಮೈನ್ ಪ್ಲೇಯರ್ಗೆ ಎಂಟ್ರಿ ಕೊಡೋದು. ಸ್ಕ್ವಾಡ್ ಒಳಗಡೆ ಅದೇ ಥರನೇ 11 ಒಳಗಡೆ ಎಂಟ್ರಿ ಕೊಡೋದು ಅದೇ ಥರನೇ ಆಗಿದೆ ಇವಾಗ. ಜೇಕೋಬ್ ಬೆಥೆಲ್ನ ಇವಾಗ ಕೂರ್ಸೋಕ್ಕಾಗಲ್ಲ, ಯಾಕಂದರೆ ಲಾಸ್ಟ್ ಮ್ಯಾಚು ಅಷ್ಟು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಆಡುವಂಥ ಸಾಧ್ಯತೆ ಸಿಕ್ಕಾಪಟ್ಟೆ ಕಮ್ಮಿ. ದಿನೇಶ್ ಕಾರ್ತಿಕ್ ಬೇರೆ ಹೇಳಿದರೆ ಫಿಲ್ ಸಾಲ್ಟ್ ಅವ್ರನ್ನ ನೆಕ್ಸ್ಟ್ ಮ್ಯಾಚ್ ಆಡಿಸುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಅಂತ. ಹೋಪ್ಫುಲಿ ಕಮ್ ಬ್ಯಾಕ್ ಮಾಡ್ಬೋದು ಅಂತ ಹೇಳಿದರೆ. ಸೊ ಇದು ಇವರ ರಿಲೇಟೆಡ್ ಕ್ಲಾರಿಟಿ ಆಯಿತು ಅಂದರೆ, ಜಾಶ್ ಹ್ಯಾಸಲ್ವುಡ್ನ ಏನಕ್ಕೆ ಲಾಸ್ಟ್ ಮ್ಯಾಚ್ ಇದು ಸಿಕ್ಕಾಪಟ್ಟೆ ಎಲ್ಲರಿಗೂ ಕ್ವಶನ್ ಬಂದ್ಬಿಟ್ಟು, ಏನು ಗುರು ಆಲ್ ಆಫ್ ವೆಸ್ಟ್ ಏನು ಜಾಶ್ ಹ್ಯಾಸಲ್ವುಡ್ ಏನು ಮಾಡಿದ್ರು ಅಂತ. ಸೊ ಅವ್ರಿಗೇನೋ ಶೋಲ್ಡರ್ ಸ್ವಲ್ಪ ನಿಗಲಾಗಿತ್ತಂತೆ, ಶೋಲ್ಡರ್ ಹತ್ರ ಸ್ವಲ್ಪ ಏನೋ ಪೈನ್ ಬಂತಂತೆ. ಅದಕ್ಕೋಸ್ಕರ ಲಾಸ್ಟ್ ಮ್ಯಾಚು ಅವರು ಆಡೋದಕ್ಕೆ ಆಗಲಿಲ್ವಂತೆ. ಇವರು ಈ ಪಿಚ್ಚಿಗೆ ಸೆಟ್ ಆಗಲ್ಲ ಅದಕ್ಕೆ ಅಂತ ಏನು ಬಿಟ್ಟಿಲ್ವಂತ ಅವ್ರನ್ನ. ಜಸ್ಟ್ ನಾವು ಅನ್ಕೊಂತಿದ್ವಿ ಏನು ಗುರು ಇದು ಪರ್ಪಲ್ ಕ್ಯಾಪ್ ಕಂಟೆನ್ಷನಲ್ಲಿ ಇದ್ದಾರೆ ಅವರು, ಇವ್ರು ನೋಡ್ತಾ ಅಂದರೆ ಬಿಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ, ಬೇರೆಯವ್ರನ್ನ ಆಡಿಸ್ತಾರೆ, ಲುಂಗಿ ಇಂಗಡಿ ನನಗೆ ಆಡಿಸ್ತಾ ಇದ್ದಾರೆ. ಜಾಶ್ ಹ್ಯಾಸಲ್ವುಡ್ ಎಂಥ ಬೌಲರು ಅಂತ ಅನ್ಕೊಂಡು ಕೂತ್ಕೊಂಡಿದ್ವಿ. ಬಟ್ ಇಲ್ಲಿ ಶೋಲ್ಡರ್ ನಿಗಲಾಗಿತ್ತು ಅಂತ ಅಪ್ಡೇಟ್ ಇದೆ. ನನ್ನ ಪ್ರಕಾರ ಜಾಶ್ ಹ್ಯಾಸಲ್ವುಡ್ ಲುಂಗಿ ಇಂಗಿಡಿ ಅವರ ಜಾಗದಲ್ಲಿ ಮತ್ತೆ ವಾಪಸ್ಸು ರಿಟರ್ನ್ ಆಗುವಂಥ ಸಾಧ್ಯತೆ LSG ಅಗೇನ್ಸ್ಟು ಖಂಡಿತ ಇದೆ ಮಗ. ಲುಂಗಿ ಇಂಗಿಡಿ 1 ಮ್ಯಾಚ್ ಆಡಿರ್ಬೋದು, 3 ವಿಕೆಟ್ ಎತ್ತಿರ್ಬೋದು, ಗೇಮ್ನ ಟರ್ನ್ ಮಾಡಿರ್ಬೋದು. ಬಟ್ ಆದರೂ ಕೂಡ ಜಾಶ್ ಹ್ಯಾಸಲ್ವುಡ್ನೇ ಮೈನ್ ಪ್ರಿಫರೆನ್ಸ್ ಆಗಂತೂ ಖಂಡಿತ ಇದ್ದೇ ಇರ್ತಾರೆ. ಸೊ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಮ್ಯಾಚು LSG ಮೇಲೆ. ಪಟಿದಾರ್ಗೆ ಕೈಗೆ ಬಿತ್ತಲಾಗರೋ ಲಾಸ್ಟ್ ಮ್ಯಾಚಲ್ಲಿ ಬಾಲ್ ಸ್ವಲ್ಪ ಇಂಜುರಿ ಆಗಿತ್ತು ಅವ್ರಿಗೂ ಕೂಡ. ಫೀಲ್ಡಿಂಗ್ ಮಾಡುವಂಥ ಸಮಯದಲ್ಲಿ ಬೌಂಡ್ರಿಯನ್ನು ಹೋಗ್ಬಿಟ್ಟು ಬ್ಯಾಂಡೆಡ್ ಗಿಂಡೆಡ್ ಎಲ್ಲ ಹಾಕೊಂಡು ಬಂದರು. ಸೊ ಅದು ಸ್ವಲ್ಪ ಕನ್ಸರ್ನ್ ಆಗಿದೆ ಅಷ್ಟೇ, ಬೇರೆ ಏನಿಲ್ಲ. ಅಂದರೆ ಮ್ಯಾಚ್ನ ಲಾಂಗ್ ಗ್ಯಾಪ್ ತೊಗೊಂಡು ಬರ್ತಾ ಇದ್ರು, ಏನಲ್ಲ ಚಿಕ್ಕ ಗ್ಯಾಪ್ ಏನಿಲ್ಲ ಅಲ್ಲಿ. CSK ಅಗೇನ್ಸ್ಟ್ಗೂ ಇವಾಗ LSG ಮೇಲೆ ಆಡೋದಕ್ಕೂ ಲಾಂಗ್ ಗ್ಯಾಪ್ ಏನಿದೆ. ಸೊ ಹೋಪ್ಫುಲ್ ಎಲ್ಲ ರಿಕವರ್ ಆಗಿರುತ್ತೆ. ಕ್ಯಾಪ್ಟನ್ನು ಖಂಡಿತ ಆಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಸೊ ಅದೆಲ್ಲ ಚಿಕ್ಕ ಪುಟ್ಟ ಇಂಜುರಿ ಅಲ್ಲಿ ಫೀಲ್ಡಿಂಗ್ ಮಾಡೋದವ್ರೇನು ಹೋಗಿ ಕೂತ್ಕೊಂಡ್ಬಿಟ್ಟಿಲ್ಲ, ನಂಗೆ ಆಗ್ತಾ ಇಲ್ಲ ಗುರು ಅಂತ ಏನು ಕೂತ್ಕೊಂಡಿಲ್ಲ, 100% ಆಡ್ತಾರೆ. ಆ್ಯಂಡ್ ರೊಮಾರಿಯೋ ಶೆಫರ್ಡ್ ರಿಲೇಟೆಡು ಒಂದು ಬಿಗ್ ಅಪ್ಡೇಟ್ ಬರ್ತೈತೆ ಮಗ. ಲಾಸ್ಟ್ ಮ್ಯಾಚು ಅವನ ಅಜ್ಜಿ ಧ್ವಂಸ ಮಾಡಿ ಇಟ್ಟಂಥ ಪ್ಲೇಯರು ನಮ್ಮ RCBಗೆ ಪ್ಲೇ ಆಫ್ಸ್ಗೆ ಲೈಕ್ಲಿ ಟು ಮಿಸ್ ಅಂತ ಮಗ. 100% ಶಾರ್ಟ್ ಕ್ಲಾರಿಟಿ ಇಲ್ಲ, ಇವ್ರು ಮಿಸ್ ಆಗ್ತಾರೋ ಮಿಸ್ ಆಗಲ್ವೋ ಅಂತ. ಕಾರಣ ಏನು ಅಂತ ಕೇಳಿದ್ರೆ, ನ್ಯಾಷನಲ್ ಡ್ಯೂಟಿಗೆ ಇವ್ರು ಹೋಗುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತೈತೆ ಮಗ. ಸೊ ರೊಮಾರಿಯೋ ಶೆಫರ್ಡ್ ಹೋಸಲ್ಲಿ ವಿಲ್ ಜಾಕ್ಸು ಸುಮಾರು ಜನ ಪ್ಲೇಯರ್ ನ್ಯಾಷನಲ್ ಡ್ಯೂಟಿಗೆ ಹೋಗೋದನ್ನು ನೋಡಿದ್ದೀವಿ. ವಿಲ್ ಜಾಕ್ಸು ಕೂಡ ಅದೇ ರೀತಿ ಹೊರಟೋಗ್ಬಿಟ್ರು, ಬಟ್ಲರು ಕೂಡ ಅದೇ ರೀತಿ ಹೊರಟೋಗ್ಬಿಟ್ರು. ಲಾಸ್ಟ್ ಸೀಸನ್ ಸುಮಾರು ಸೀಸನ್ ನೋಡಿದ್ದೀವಿ, ಮಧ್ಯದಲ್ಲಿ ಪ್ಲೇಯರ್ಸ್ಗಳಿರ್ತಾರೆ, ಪ್ಲೇ ಆಫ್ಸ್ ಬರ್ತಾ ಇದ್ದಂಗೆ ಪಟ್ಟಣಂಗೆ ಹೋಗ್ಬಿಡುವಂಥದ್ದು. ಸೊ ಇದೆಲ್ಲ ನೋಡಿದ್ದೀವಿ. ಸೊ ಇವ್ರದ್ದು ಕೂಡ ಅದೇ ಥರ ಸೀನ್ ಕಾಣಿಸ್ತಾ ಇದೆ. ಬಟ್ ಹೋದ್ರೂ ಹೋಗ್ಬೋದು, ಇದ್ರೂ ಇರ್ಬೋದು ಅನ್ನೋ ಥರನೇ ಇದೆ. ಏನು ವೆಸ್ಟ್ ಇಂಡೀಸ್ ಕ್ರಿಕೆಟ್ ಅವ್ರು ಏನು ಬಾರಿ ಅವ್ರಿಗೆಲ್ಲ ಮರ್ಯಾದೆ ಕೊಡೋತಾರೆ ಎಲ್ಲ ಏನಿಲ್ಲ ಇಲ್ಲಿ. ಇವಾಗ RCB ಕೊಡುವಂಥ ಮರ್ಯಾದೆ ಎಲ್ಲ ನೋಡ್ತು ಅಂತಾದರೆ, ರೆಪ್ಯುಟೇಷನ್ ಬಿಲ್ಡ್ ಮಾಡೋದೆಲ್ಲ ನೋಡ್ತು ಅಂದರೆ ಖಂಡಿತ ಇಲ್ಲಿರೋದಕ್ಕೇ ಇವರಿಗೆ ಇಷ್ಟ. ಐರ್ಲೆಂಡ್ ಅಗೇನ್ಸ್ಟ್ ಸೀರೀಸ್ ಇದೆ 21ನೇ ತಾರೀಕಿಂದ. ಇವ್ರದ್ದು ODI ಸೀರೀಸ್ ಜೊತೆಗೆ T20 ಸೀರೀಸ್ ಸ್ಟಾರ್ಟ್ ಆಗ್ತದೆ, ವೆಸ್ಟ್ ಇಂಡೀಸ್ ವರ್ಸಸ್ ಐರ್ಲೆಂಡು. ಸೊ ಅಲ್ಲಿ ಇವರ ಸ್ಕ್ವಾಡಲ್ಲಿ ಇವರ ಹೆಸರು ಇದೆ, ಆದ್ದರಿಂದ ಇವ್ರು ಮಿಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾಯಿದೆ. ನೋಡುವ ಅದು ಏನಾಗುತ್ತೆ ಅಂತ. ಐರ್ಲೆಂಡ್ ಅಗೇನ್ಸ್ಟ್ ಅಲ್ವಾ, ಐರ್ಲೆಂಡ್ ಯಾವುದೋ ಆರಾಮಾಗಿರೋವಂಥ ಒಂದು ಟೀಮ್ ಹೋದರೆ ಹೊಡೆಯುತ್ತೆ ಅಂತ ಅನ್ಕೊಬೋದು. ಬಟ್ ಮಿಸ್ ಆಗುವಂಥ ಸಾಧ್ಯತೆ ಇದೆ, ನೋಡೋಣ. ಹೋಪ್ಫುಲಿ ಪ್ಲೇ ಆಫ್ಸ್ಗೆ 20ನೇ ತಾರೀಕಿಂದ ಪ್ಲೇ ಆಫ್ ಸ್ಟಾರ್ಟ್ ಆಗ್ತಿದೆ. ಸೊ ಇವ್ರು ಪ್ಲೇ ಆಫ್ಸ್ಗೆ ಮೇನ್ ಆಗಿಲ್ಲ ಅಂತಂದರೆ ರೊಮಾರಿಯೋ ಶೆಫರ್ಡ್, ಯಾಕಂದರೆ ಮೈನ್ ಬ್ಯಾಟರು ಬೌಲರು ಫಿನಿಷರು ಎಲ್ಲ ಅನ್ಕಳೆ. ಸೊ ಇವರಿಲ್ಲ ಅಂತಂದರೆ ಒಂಥರ ಸ್ವಲ್ಪ ಡೌನ್ ಕಾಣಿಸುತ್ತೆ ಕರೆಂಟ್ಲಿ. ಯಾಕೆಂದರೆ ಲಾಸ್ಟ್ ಮ್ಯಾಚ್ ತಂದಿದ್ದೆ ಅವರು ಗೇಮಿಗೆ, ನಾವು ಗೇಮಲ್ಲೇ ಇರಲಿಲ್ಲ, ಹಂಗಾಗೋಗ್ಬಿಟ್ಟಿತ್ತು ಸೀನು. ವಾಪಸ್ ಗೇಮಿಗೆ ತಂದರೆ ಶೆಫರ್ಡ್. ಸೊ ಸಿಕ್ಕಾಪಟ್ಟೆ ಭರವಸೆ ಅಂತ ಇವ್ರ ಮೇಲೆ ಇದೆ. ಪ್ಲೇ ಆಫ್ಸ್ಗೆ ಇವು ಇರಲಿ, ಯಾಕಂದರೆ ನೋಡಿದ್ವಿ ವಿಲ್ ಜಾಕ್ಸು ಲಾಸ್ಟ್ ಟೈಮು ನಾವು RCB ಬಿಟ್ಟು ಹೋದಾಗ RCB ಯಾವ ಥರ ಪರ್ಫಾರ್ಮ್ ಮಾಡ್ತು ಅಂತ ಪ್ಲೇ ಆಫ್ಸಲ್ಲಿ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಹೋಪ್ಫುಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೇ ಆಫ್ಸ್ಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.